ಇಸ್ರೇಲ್ ಹಾಗೂ ಲೆಬನಾನ್, ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಉಗ್ರರ ನಡುವೆ ಯುದ್ಧ ಸಂಧಾನ ನಡೆದಿದೆ. ಕದನಕ್ಕೆ ವಿರಾಮ ಕೂಡ ಬಿದ್ದಿದೆ. ಆದರೆ ಈ ವೇಳೆ ಇಸ್ರೇಲ್ ಕಣ್ಣು ತಿರುಗಿರೋದು ಹಮಾಸ್ ಕಡೆ. ಪ್ಯಾಲೆಸ್ಟೀನ್ನ ಗಾಜಾದಲ್ಲಿ ಇನ್ನೂ ಹಮಾಸ್ ಉಗ್ರರ ಪಡೆ ಅವಿತಿದೆ. ಅಲ್ಲದೆ ಇಸ್ರೇಲ್ ನಾಗರಿಕರನ್ನ ಅಪಹರಿಸಿದ್ದ ಈ ಹಮಾಸ್ ಉಗ್ರರು ಇದುವರೆಗೂ ಕೂಡ ಬಿಡುಗಡೆಯೇ ಮಾಡಿಯೇ ಇಲ್ಲ. ಈ ಕಾರಣಕ್ಕೆ ಇಸ್ರೇಲ್ ಮತ್ತೆ ಗಾಜಾದಲ್ಲಿ ರೋಚಕ ಆಪರೇಷನ್ಸ್ ನಡೆಸ್ತಾನೆ ಇದೆ. ತನ್ನ ನಾಗರಿಕರನ್ನ ಉಗ್ರರ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳೋಕೆ ರಾಕೆಟ್ಗಳನ್ನ ಹಮಾಸ್ ಕಡೆ ನುಗ್ಗಿಸ್ತಾನೆ ಇದೆ. ಮಧ್ಯಪ್ರಾಚ್ಯವನ್ನ ಯುದ್ಧದ ಕೂಪಕ್ಕೆ ತಳ್ಳಿದ ಹಮಾಸ್ಗೆ ಈಗ ನಡುಕ ಶುರುವಾಗಿದೆ. ಹಿಜ್ಬುಲ್ಲಾ ಶಸ್ತ್ರತ್ಯಾಗದಿಂದ ಇಸ್ರೇಲ್ ವಿರುದ್ಧದ ರಣರಂಗದಲ್ಲಿ ಒಬ್ಬಂಟಿಯಾಗಿರುವ ಹಮಾಸ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಇಸ್ರೇಲ್ಗೆ ಅಮೆರಿಕ ಕೂಡ ಈಗಾಗಲೇ ಬೆಂಬಲ ಕೊಟ್ಟಿದೆ. ಅದರಲ್ಲೂ ಮುಂದಿನ ಅಧ್ಯಕ್ಷ ಟ್ರಂಪ್ ಅಂತೂ ಈಗಲೇ ಇಸ್ರೇಲ್ಗೆ ಫುಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದಾರೆ. ಮುಂದಿನ ವರ್ಷ ಜನವರಿ 20ರಂದು ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಆದರೆ ಅಧ್ಯಕ್ಷನಾಗೋಕ್ಕೂ ಮುನ್ನವೇ ಹಮಾಸ್ಗೆ ಟ್ರಂಪ್ ದೊಡ್ಡ ವಾರ್ನಿಂಗ್ ಒಂದನ್ನು ಕೊಟ್ಟಿದ್ದಾರೆ. ಡೆಡ್ಲೈನ್ ಕೂಡ ಈಗಲೇ ಕೊಟ್ಟಿದ್ದಾರೆ. ಇಸ್ರೇಲ್ನ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡದಿದ್ರೆ ಮುಂದೆ ಭೀಕರ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಹಮಾಸ್ ಬಂಡುಕೋರರಿಗೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನು ಹೇಳಿದಂಗೆ ಹಮಾಸ್ ನಡೆದುಕೊಳ್ಬೇಕು, ಇಲ್ದಿದ್ರೆ ನಿಮಗೆ ನರಕ ತೋರಿಸ್ತೀನಿ ಅಂತ ಟ್ರಂಪ್ ಅಬ್ಬರಿಸಿದ್ದಾರೆ. 2025ರ ಜನವರಿ 20ರ ಒಳಗಾಗಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು. ಒಂದು ವೇಳೆ ಬಿಡುಗಡೆ ಮಾಡದಿದ್ರೆ ಮುಂದಿನ ಪರಿಣಾಮ ಎದುರಿಸಬೇಕಾಗತ್ತೆ. ಮಧ್ಯಪ್ರಾಚ್ಯ ಬಹುದೊಡ್ಡ ಬೆಲೆ ತೆರಬೇಕಾಗತ್ತೆ ಅಂತ ವಾರ್ನಿಂಗ್ ನೀಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಇರಾನ್ ಬೆಂಬಲಿತ ಹಮಾಸ್ಗೆ ಬಿಗ್ ಡೆಡ್ಲೈನ್ ಅನ್ನ ನೀಡಿದ್ದಾರೆ. ಇದು ಇಸ್ರೇಲ್ನ ಆಕ್ರಮಣಕಾರಿ ಪ್ರವೃತ್ತಿಗೆ ಮತ್ತಷ್ಟು ಬಲ ನೀಡಿದಂತಾಗಿತ್ತು. ಗಾಜಾ ಕದನಕ್ಕೆ ರೋಚಕ ತಿರುವು ಸಿಕ್ಕಿದಂತಾಗಿದೆ. ಅದಲ್ಲದೆ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಕದನ ವಿರಾಮದ ಬಗ್ಗೆಯೂ ಮಾತುಕತೆ ನಡೀತಿದ್ದು ಶೀಘ್ರದಲ್ಲೇ ಸೀಸ್ ಫೈರ್ ಆಗಲಿದೆ ಎನ್ನಲಾಗ್ತಿದೆ. ಕಳೆದ 14 ತಿಂಗಳಿಂದ ಹಮಾಸ್ ಹಾಗೂ ಇಸ್ರೇಲ್ ನಡುವೆ ಭಾರೀ ಸಂಘರ್ಷ ನಡೀತಿದೆ. ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ಹಮಾಸ್ ದಾಳಿ ನಡೆಸಿ ಸಾವಿರಾರು ಜನರನ್ನ ಹತ್ಯೆಗೈದು ನೂರಾರು ಜನರನ್ನ ಒತ್ತೆಯಾಳುಗಳನ್ನಾಗಿ ಕರೆದುಕೊಂಡು ಹೋಗಿತ್ತು. ಈ ದಾಳಿಯಲ್ಲಿ 1200 ಮಂದಿ ಮೃತಪಟ್ಟರು. ದಾಳಿಯ ಸಂದರ್ಭದಲ್ಲಿ ಉಗ್ರರು 251 ಒತ್ತಾಳುಗಳನ್ನ ವಶಕ್ಕೆ ಪಡೆದಿದ್ರು. ಅವರಲ್ಲಿ ಕೆಲವರು ಈಗಾಗಲೇ ಮೃತಪಟ್ಟಿದ್ದಾರೆ. ಆ ಪೈಕಿ 97 ಮಂದಿಯನ್ನ ಇನ್ನೂ ಗಾಜಾದಲ್ಲಿ ಬಂಧಿಸಲಾಗಿದೆ. ಅದಾದ ಬಳಿಕ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಯುದ್ಧ ನಡೀತಲೇ ಇದೆ. ಆದರೆ ಹಮಾಸ್ ಬಳಿ ಇರುವ ಒತ್ತೆಯಾಳುಗಳು ಮಾತ್ರ ಬಿಡುಗಡೆ ಆಗಿಲ್ಲ. ಇಸ್ರೇಲ್ ಎಷ್ಟೇ ಪ್ರಯತ್ನಿಸಿದ್ರೂ ಹಮಾಸ್ ಮಾತ್ರ ಒತ್ತೆಯಾಳುಗಳ ವಿಷಯದಲ್ಲಿ ತನ್ನ ಪಟ್ಟನ್ನ ಸಡಿಲಪಡಿಸ್ತಿಲ್ಲ. ಎರಡರ ನಡುವೆ ಆಲ್ ಔಟ್ ವಾರ್ ನಡೆದ್ರೂ ಕೂಡ ಒತ್ತೆಯಾಳುಗಳ ರಿಲೀಸ್ ಆಗಿಲ್ಲ. ಆದ್ರಿಂದ ಡೊನಾಲ್ಡ್ ಟ್ರಂಪ್ ಮಧ್ಯ ಪ್ರವೇಶಿಸಿದ್ದು ಹಮಾಸ್ಗೆ ಡೆಡ್ಲೈನ್ ಅನ್ನ ನೀಡಿದ್ದಾರೆ. 2025ರ ಜನವರಿ 20ರಂದು ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವುದರಿಂದ ಅದಕ್ಕೂ ಮುಂಚೆಯೇ ಒತ್ತೆಯಾಳುಗಳು ರಿಲೀಸ್ ಆಗಬೇಕು. ಇಲ್ದಿದ್ರೆ ಭಾರೀ ಪರಿಣಾಮಗಳನ್ನ ಹಮಾಸ್ ಎದುರಿಸಬೇಕಾಗತ್ತೆ ಅಂತ ಹೇಳಿದ್ದಾರೆ. ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಕದನ ವಿರಾಮ ಒಪ್ಪಂದ ಮಾಡಿಕೊಳ್ಳೋಕೆ ಅಮೆರಿಕದ ಹಾಲಿ ಅಧ್ಯಕ್ಷ ಜೋ ಬೈಡನ್ ವಿಫಲವಾದ ಬೆನ್ನಲ್ಲೇ ಟ್ರಂಪ್ ಈ ಮಾತುಗಳನ್ನ ಹೇಳಿದ್ದಾರೆ. ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರುವ ಅವರು ಮಾನವೀಯತೆಯ ವಿರುದ್ಧ ದೌರ್ಜನ್ಯ ಎಸಗಿದವರನ್ನ ಸುಮ್ಮನೆ ಬಿಡಲ್ಲ ಅಂದಿದ್ದಾರೆ. ಈ ಎಚ್ಚರಿಕೆ ನಡುವೆ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಕದನ ವಿರಾಮಕ್ಕೆ ಮಾತುಕತೆ ನಡೀತಿದೆ. ಅಮೆರಿಕ, ಈಜಿಪ್ಟ್ ಸೇರಿ ಹಲವು ಮಧ್ಯವರ್ತಿಗಳು 14 ತಿಂಗಳ ಭೀಕರ ಕದನಕ್ಕೆ ಶೀಘ್ರದಲ್ಲೇ ಬ್ರೇಕ್ ಹಾಕೋ ನಿರೀಕ್ಷೆ ಇದೆ. ಹಿಜ್ಬುಲ್ಲಾ ಕದನ ವಿರಾಮಕ್ಕೆ ಒಪ್ಪಿಕೊಂಡ ಮೇಲೆ ಹಮಾಸ್ ಬಳಿ ಹೆಚ್ಚಿನ ಆಯ್ಕೆಗಳು ಇಲ್ಲ. ಹೀಗಾಗಿ ಅನಿವಾರ್ಯವಾಗಿ ಹಮಾಸ್ ಸೀಸ್ ಫೈರ್ಗೆ ಒಪ್ಪಿಕೊಳ್ಬೇಕಿದೆ. ಆದರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಯಾವ ತೀರ್ಮಾನ ತೆಗೆದುಕೊಳ್ತಾರೋ ಕಾದು ನೋಡಬೇಕಿದೆ. ಒತ್ತೆಯಾಳುಗಳ ಬಿಡುಗಡೆಯಾಗುವವರೆಗೂ ಯುದ್ಧ ನಿಲ್ಲಲ್ಲ ಅಂತ ಇಸ್ರೇಲ್ ಈಗಾಗಲೇ ಘೋಷಿಸಿದ್ದು ಒತ್ತೆಯಾಳುಗಳನ್ನ ಹಮಾಸ್ ಬಿಡುಗಡೆ ಮಾಡುತ್ತಾ ಕಾದು ನೋಡಬೇಕು. ಇದರ ಬೆನ್ನಲ್ಲೇ ಹಮಾಸ್ ವಿಡಿಯೋವೊಂದನ್ನ ಬಿಡುಗಡೆ ಮಾಡಿದೆ. ಗಾಜಾದಲ್ಲಿನ 33 ಇಸ್ರೇಲ್ನ ಒತ್ತೆಯಾಳುಗಳು ಸಾವನ್ನಪ್ಪಿದ್ದಾರೆ. ಇಸ್ರೇಲ್ನ ಏರ್ ಸ್ಟ್ರೈಕ್ನಲ್ಲಿ ಅವರೆಲ್ಲ ಸಾವಿಗೀಡಾಗಿದ್ರೆ ಬೆಂಜಮಿನ್ ನೆತನ್ಯಾಹು ಅವರ ಆಕ್ರಮಿತ ನಡೆಗಳಿಂದ
ಕೆಲ ಒತ್ತೆಯಾಳುಗಳು ಎಲ್ಲಿದ್ದಾರೆ ಎಂಬುದೇ ಗೊತ್ತಿಲ್ಲ ಅಂತ ಹೇಳಿದೆ. ಗಾಜಾದಲ್ಲಿ ಇಸ್ರೇಲ್ನ 101 ಒತ್ತೆಯಾಳುಗಳು ಇದ್ದಾರೆ ಅಂತ ಇಸ್ರೇಲ್ ಅಂದಾಜಿಸಿದೆ. ಹಮಾಸ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಗಳಿಗೆ ಇದುವರೆಗೂ ಸುಮಾರು 44,000 ಜನ ಸಾವನ್ನಪ್ಪಿದ್ದಾರೆ. 1,50,000 ಜನರು ಗಾಯಗೊಂಡಿದ್ದಾರೆ. ಇದರಲ್ಲಿ ಬಹುತೇಕ ಮಹಿಳೆಯರು ಹಾಗೂ ಮಕ್ಕಳಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಕೆಲ ದಿನಗಳ ಹಿಂದಷ್ಟೇ ಲೆಬನಾನ್ ಜೊತೆ ಕದನ ವಿರಾಮ ಮಾಡಿಕೊಂಡಿದ್ದ ಇಸ್ರೇಲ್ ಈಗ ಮತ್ತೆ ಲೆಬನಾನ್ ಮೇಲೆ ದಾಳಿಯನ್ನ ಮುಂದುವರಿಸಿದೆ. ಹಿಜ್ಬುಲ್ಲಾ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ ಬೆನ್ನಲ್ಲೇ ಲೆಬನಾನ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ ಇಸ್ರೇಲ್ 11 ಜನರನ್ನ ಬಲಿ ಪಡೆದಿದೆ. ಆ ಮೂಲಕ 60 ದಿನಗಳ ಅವಧಿಗೆ ಜಾರಿಗೆ ಬಂದಿದ್ದ ಕದನ ವಿರಾಮಕ್ಕೆ ಕೇವಲ ಒಂದೇ ವಾರದಲ್ಲಿ ಬ್ರೇಕ್ ಬಿದ್ದಂತೆ ಕಾಣ್ತಿದೆ. ಹಿಜ್ಬುಲ್ಲಾ ಮತ್ತು ಇಸ್ರೇಲ್ ಎರಡೂ ಕೂಡ ಕದನ ವಿರಾಮ ಉಲ್ಲಂಘಿಸುತ್ತಿರುವುದು ಮತ್ತೆ ಸಂಘರ್ಷ ಶುರುವಾಗುವ ನಿರೀಕ್ಷೆಯನ್ನ ಹೆಚ್ಚಿಸಿದೆ. ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಇಸ್ರೇಲ್ ಹಾಗೆ ಅಮೆರಿಕ ವಿರುದ್ಧ ಕಿಡಿಕಾರಿದೆ. ಗಾಜಾ ಮೇಲಿನ ಯುದ್ಧದ ಕಾರಣಕ್ಕೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಬಂಧನಕ್ಕೆ ವಾರೆಂಟ್ ಜಾರಿಗೊಳಿಸಿತ್ತು. ಆದರೆ ಈ ವಾರೆಂಟ್ ಅನ್ನ ಇಸ್ರೇಲ್ ಕಡೆಗಣಿಸಿದೆ. ಅಲ್ಲದೆ ಅಮೆರಿಕ ಕೂಡ ಈ ವಾರೆಂಟ್ ಅನ್ನ ಕಡೆಗಣಿಸಿದೆ. ಇಸ್ರೇಲ್ನ ಈ ಪ್ರಯತ್ನಗಳನ್ನ ಐಸಿಸಿ ರಾಷ್ಟ್ರಗಳು ವಿರೋಧಿಸಬೇಕು ಅಂತ ಮಾನವ ಹಕ್ಕುಗಳ ಮೇಲ್ವಿಚಾರಣಾ ಏಜೆನ್ಸಿ ಆಗ್ರಹಿಸಿದೆ. ತಾನು ಜಾರಿಗೊಳಿಸೋ ಆದೇಶಗಳ ಪಾಲನೆಯಾಗಲು ಸದಸ್ಯ ದೇಶಗಳಿಂದ ರಾಜಕೀಯ ಬೆಂಬಲ ಬೇಕು ಅಂತಲೂ ಅದು ಹೇಳಿದೆ.